ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ವಿಶೇಷ ತಂಡಕ್ಕೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಅರ್ಜೆಂಟ್ ಆಗಿ ಕಾರ್ಯಕ್ರಮ ಆಯೋಜನೆಯವೇ ಸಾವಿಗೆ ಕಾರಣ ಆಗಿದೆ. ಹದಿನೆಂಟು ವರ್ಷಗಳ ಕನಸು ನನಸಾಯಿತು. ನೇನ್ ಕಾರ್ಯಕ್ರಮವನ್ನ ಮಾಡ್ಬಿಡ್ಬೇಕು, ಕರ್ಕೊಂಡು ಬಂದು ಅರ್ಜೆಂಟ್ ಆಗಿ ಕಾರ್ಯಕ್ರಮ ಆಯೋಜನೆಯೇ ಈಗ ಸಾವಿಗೆ ಕಾರಣ ಆಗಿದೆ ಅಂತ ಹೇಳಿ ಸಿಐಡಿ ವಿಶೇಷ ತಂಡಕ್ಕೆ ಸಿಕ್ಕಿರುವಂತಹ ಸ್ಫೋಟಕ ಮಾಹಿತಿ ಇದು. ಅರ್ಜೆಂಟ್ ಆಗಿ ಲಂಡನ್ಗೆ ಹೊರಟಿದ್ರಂತೆ ವಿರಾಟ್ ಕೊಹ್ಲಿ. ಅದೇ ಅವ್ರು ಲಂಡನ್ಗೆ ಹೋಗ್ತಾ ಇದ್ರು. ಮತ್ತೆ ಲಂಡನ್ಗೆ ಹೋಗ್ಬಿಟ್ರೆ ಇನ್ನು ಲೇಟ್ ಆಗ್ಬಿಡುತ್ತೆ ಕಾರ್ಯಕ್ರಮ ಮಾಡೋದು. ಬೇಗ ಕರ್ಕೊಂಡು ಬಂದ್ಬಿಟ್ಟು ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡ್ಬಿಡೋಣ ಅಂತ ಹೇಳಿ ಫಿಕ್ಸ್ ಮಾಡ್ಬಿಟ್ರು. ಆದ್ರೆ ಈ ರೀತಿ ಆಗತ್ತೆ, ಈ ರೀತಿಯಾದಂತಹ ಅನಾಹುತಗಳು ಸಂಭವಿಸುತ್ತೆ ಅಂತ ಹೇಳಿ ಒಂದು ಚೂರು ಯೋಚನೆ ಮಾಡಲಿಲ್ಲ. ಕೆಸಿಎ ಮೇಲೆ ಒತ್ತಡ ಹಾಕಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರ ಕೊಹ್ಲಿ ಆಪ್ತ ನಿಖಿಲ್ ಸೋಸ್ಲೆ, ಆರ್ಸಿಬಿ ಸಿಇಒ ಭಾರಿ ಒತ್ತಡವನ್ನ ಹೇರಿದ್ರಂತೆ. ಸೋಸ್ಲೆ ಒತ್ತಡದಿಂದಲೇ ಕಾರ್ಯಕ್ರಮ ದಿಢೀರ್ ಅಂತ ಹೇಳಿ ಫಿಕ್ಸ್ ಆಗಿತ್ತಂತೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಕಪ್ ಗೆದ್ದನ ಮರುದಿನವೇ ಲಂಡನ್ಗೆ ಹೋಗ್ಬೇಕಾಗಿತ್ತು. ಒಂದ್ ವೇಳೆ ಏನಾದ್ರು ಲಂಡನ್ಗೆ ಹೋಗ್ಬಿಟ್ರೆ ಮತ್ತೆ ಕರೆದುಕೊಂಡು ಬರೋದು ತುಂಬಾ ಕಷ್ಟ ಆಗತ್ತೆ. ಹೆಂಗೋ ಇಲ್ಲೇ ಭಾರತದಲ್ಲಿದ್ದಾರೆ, ಕರ್ಕೊಂಡು ಬಂದು ಅರ್ಜೆಂಟ್ ಆಗಿ ಕಾರ್ಯಕ್ರಮವನ್ನ ಮಾಡ್ಬಿಡೋಣ ಅಂತ ಹೇಳಿ ನಿಖಿಲ್ ಸೋಸ್ಲೆ ಇದಾರಲ್ಲ, ಒತ್ತಡವನ್ನ ಹೇರಿದ್ರಂತೆ. ಸೋಸ್ಲೆ ಒತ್ತಡದಿಂದಲೇ ಕಾರ್ಯಕ್ರಮ ದಿಢೀರಾಗಿ ಫಿಕ್ಸ್ ಆಯಿತು. ಫ್ರೀ ಟಿಕೆಟ್ ಅನೌನ್ಸ್ ನಿಂದ ಅಭಿಮಾನಿಗಳು ಜಮಾಯಿಸಿದ್ರು. ಫ್ರೀ ಟಿಕೆಟ್ ಅಂತ ಹೇಳಿ ಘೋಷಣೆ ಮಾಡಿದ್ರಲ್ಲ, ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ, ಟ್ವಿಟರ್ ನಲ್ಲಿ, ಫೇಸ್ಬುಕ್ ನಲ್ಲಿ ಎಲ್ಲಾ ಕಡೆ ಹರಿಬಿಟ್ಟು ಬಿಟ್ಟಿದ್ರು. ಯಾರೇ ಬರಲ್ಲ ಫ್ರೀ ಟಿಕೆಟ್ ಅಂದ್ಮೇಲೆ ಎಲ್ಲರೂ ಕೂಡ ಆಗಮಿಸ್ತಾರೆ. ಅದು ಹೇಳಿ ಕೇಳಿ ವೀಕೆಂಡ್ ಬೇರೆ ಇತ್ತು ಅವತ್ತು. ಯತ್ನೋ ಬಿತ್ನೋ ಅಂತ ಹೇಳಿ ಮನೆಯಿಂದ ಆ ಪ್ಲೇಯರ್ಸ್ ಗಳನ್ನ ನೋಡ್ಬೇಕು, ಆ ಕಪ್ಪನ್ನ ನೋಡ್ಬೇಕು ಅಂತ ಹೇಳಿ ಎಲ್ಲಾ ಅಭಿಮಾನಿಗಳು ಜಮಾಯಿಸ್ಬಿಟ್ರು. ನೂಕುನುಗ್ಗಲು ಉಂಟಾಗಿ ಕಾಲ್ ತುಳಿತ ಉಂಟಾಯ್ತು. 11 ಜನ ಸಾವನ್ನಪ್ಪಿದ್ರು. ಆದ್ರೆ ಇದೆಲ್ಲದಕ್ಕೂ ಕಾರಣ ನಿಖಿಲ್ ಸೋಸ್ಲೆ. ಈಗ ಸಿಐಡಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಇದಕ್ಕೆಲ್ಲ ಕಾರಣ ನಿಖಿಲ್ ಸೋಸ್ಲೆ ಮತ್ತು ಆರ್ಸಿಬಿ ಸಿಇಒ ಅವರು ಒತ್ತಡದಿಂದಲೇ ಈ ರೀತಿಯಾದಂತಹ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು ಅಂತ ಹೇಳಿ ಈಗ ಸಿಐಡಿ ಮಾಹಿತಿ ಪ್ರಕಾರ ಗೊತ್ತಾಗಿದೆ.